ನಾನು ಯಾಕೆ ವಿಡಿಯೋ ಶುರು ಮಾಡಿದೆ ಗೊತ್ತಾ ನಿಮ್ಗೆ? 2019ರಲ್ಲಿ ನಾನೊಂದು ಯೂಸ್ಡ್ ಕಾರು ವ್ಯವಹಾರ ಮಾಡ್ತಿದ್ದೆ. ಆಗ ಓಲೆಕ್ಸ್ ಯೂಟ್ಯೂಬರ್ಸ್ಗೆ ತುಂಬಾ ಬೇಡಿಕೆ ಇತ್ತು. ಒಂದು ವಿಡಿಯೋ ಮಾಡಿಸ್ಬೇಕು ಅಂದ್ರೆ 10,000 15,000 ಕೇಳ್ತಾ ಇದ್ರು. ನಾನು ಎಲ್ಲಿಂದ ತರಲಿ, ಲಾಭನೇ ಅಷ್ಟಿರ್ತಿರ್ಲಿಲ್ಲ. ಅವತ್ತೇ ನಾನು ಡಿಸೈಡ್ ಮಾಡಿದೆ, ನಾನು ಯಾಕೆ ಯೂಟ್ಯೂಬರ್ ಆಗ್ಬಾರ್ದು ಅಂತ. ಆದ್ರೆ ಲೈಫ್ ಅಂತೂ ಈಸಿ ಇರ್ಲಿಲ್ಲ. ಲಾಕ್ಡೌನ್ ಬಂತು, ಬ್ರೇಕ್ ಡೌನ್ ಆಯ್ತು, ಬಿಸ್ನೆಸ್ ಡೌನ್ ಆಯ್ತು, ಮನಿ ಇಲ್ಲ, ಸಪೋರ್ಟ್ ಇಲ್ಲ. ಆದ್ರೂ ಒಂದು ನಿರ್ಧಾರ ಮಾಡಿದೆ, ನಾನು ನಂದೇ ಪೇಜ್ ಕ್ರಿಯೇಟ್ ಮಾಡ್ತೀನಿ ಅಂತ. ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ. ಒಂದಿನದಲ್ಲಿ ಆಗ್ಲಿಲ್ಲ ಬಿಡ್ರಿ, ಒಂದ್ ತಿಂಗಳಾಗ್ಲಿಲ್ಲ, 5 ವರ್ಷ ಬೇಕಾಯ್ತು ನಾನು ಹಾಕಿದ ವಿಡಿಯೋಗಳು ನನ್ನ ಪೇಜ್ ನಲ್ಲಿ ವ್ಯೂಸ್ ಆಗೋದಿಕ್ಕೆ. ಅದೇ ನನ್ನ ಹಾಕಿದಂತ ವಿಡಿಯೋಗಳು ಬೇರೆ ಯೂಟ್ಯೂಬ್ ನಲ್ಲಿ ಮಿಲಿಯನ್ ಗಟ್ಲೆ ಓಡ್ತಾ ಇತ್ತು. ಆದ್ರೆ ಅದು ನಂದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದು ನೋಡಿದಾಗ ನೋವಾಯ್ತು. ಆದ್ರೂ ನಿಲ್ಲಿಲ್ಲ, ಮತ್ತೆ ಮತ್ತೆ ವಿಡಿಯೋ ಮಾಡಿದೆ, ಮತ್ತೆ ಮತ್ತೆ ಟ್ರೈ ಮಾಡಿದೆ. ಇವತ್ತು ನನ್ನ ಬಿಸ್ನೆಸ್ಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಸಹಾಯ ಮಾಡ್ತಿದೆ. ಇವತ್ತು ಇಲ್ಲಿಂದ ಇನ್ಕಮ್ ಕೂಡ ಶುರುವಾಗಿದೆ. ಕೆಲವರು ನನ್ನ ನೋಡಿ ಆಡ್ಕೊಂತಾ ಇದ್ರು, ನಗ್ತಾ ಇದ್ರು, ಇವನ್ ಏನ್ ಮಾಡ್ತಾನೆ ಅಂತ. ಆದ್ರೆ ಒಂದು ಮಾತು, ನನಗೆ ಅವ್ರು ಯಾರು ಮುಖ್ಯ ಅಲ್ಲ, ನನ್ನ ಫಾಲೋವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಡಿಸೈಡ್ ಮಾಡ್ಬೇಕು. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ? ನಾನ್ ಮಾಡೋದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ನಿಜ ಹೇಳಿ. ನಿಮ್ಮ ಒಂದು ಕಾಮೆಂಟ್ ನನ್ನ ನೆಕ್ಸ್ಟ್ ವಿಡಿಯೋ ಡಿಸೈಡ್ ಮಾಡುತ್ತೆ. ನಾನು ನಿಲ್ಲಲ್ಲ, ಕೂರಲ್ಲ, ಮಲಗಲ್ಲ. ನಿಮ್ಮ ಸಪೋರ್ಟ್ ಇರೋವರೆಗೂ, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ ಸಪೋರ್ಟ್ ಇದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.